ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಉಪಯುಕ್ತವಾಗುವಂಥ ಕೆಲವೊಂದು ನಾನು ತಿಳ್ಕೊಂಡಿರೋ ಮತ್ತು ನನ್ನ ಅನುಭವಕ್ಕೆ ಬಂದಿರೋ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತಿದ್ದೀನಿ. ಎಲ್ಲರೂ ಅದನ್ನು ಫಾಲೋ ಮಾಡಿರಿ, ಸಾಧ್ಯ ಆದರೆ ಅದರಿಂದ ಒಳಿತನ್ನು ಪಡ್ಕೊಳ್ರಿ ಅಂತ ಕೇಳ್ಕೊಳ್ತಾ, ಹೀಗೆ ನೆಲ ಒರೆಸ್ಬೇಕಾಗಿತ್ತಲ್ಲ, ಹಾಗಾಗಿ ಎಲ್ಲ ಕಸ ಗುಡಿಸಿ ಒಚ್ಚಲೆ ಎಲ್ಲ ಸಾರಿಸಿ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಹಾಕ್ತಾಯಿದ್ದೆ ಬಾಗಿಲಿಗೆ. ಹೀಗೆ ಒಂದು ನಾನು ಆರೋಗ್ಯ ಕಾರ್ಯಕ್ರಮ ನೋಡುವಾಗ ಮಾಲಿನಿ ಮೇಡಮ್ ಅಂತ ಒಬ್ಬರು ನುರಿತ ವೈದ್ಯ ತಜ್ಞರು ಅವರು ಹೇಳ್ತಾಯಿದ್ರು, ಕುಕ್ಕರ್ಗಾಲಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಅಂಥ ಎಲ್ಲ ತೊಂದರೆಗಳು ಇದ್ದರೆ ಅವು ಪರಿಹಾರ ಆಗ್ತವೆ ಅಂತ ಹೇಳಿದರು. ಸೊ ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗಾಲಲ್ಲಿ ಕುತ್ಕೊಂಡು ನಾವು ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದರು. ಅದನ್ನು ನಿಮಗಿಲ್ಲಿ ತಿಳಿಸ್ದೆ. ಹೀಗೆ ಎಲ್ಲ ಕೆಲಸ ಮುಗಿಸಿದೆ. ಕಿಟಕಿ ಎಲ್ಲ ಓಪನ್ ಮಾಡಿ, ಡೋರೆಲ್ಲ ಓಪನ್ ಮಾಡಿ, ಯಾವಾಗಲೂ ಸದಾ ಮನೆಯಲ್ಲಿ ಗಾಳಿ ಬೆಳಕು ಬರೋ ರೀತಿ ನೋಡ್ಕೊಳ್ಳಿ. ಇದರಿಂದ ಏನೋ ಒಂಥರ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಮನೆಯಲ್ಲಿ. ಸೊ ಯಾವಾಗಲೂ ಗಾಳಿ ಬೆಳಕು ಇರಬೇಕು. ನಂತರ ಈ ಟಿಪ್ಸ್ ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ನಾನು 3 ವರ್ಷದಿಂದ ಫಾಲೋ ಮಾಡ್ತಾ ಬರ್ತಿದ್ದೀನಿ. ಇದು ತುಂಬ ಉಪಯುಕ್ತ ಆಗಿದೆ ನನಗೆ. ನಾನು ಇದನ್ನು ಅನುಭವಕ್ಕೆ ಬಂದಿರೋದ್ರಿಂದ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ, ಈ ರೀತಿ ಪಿಂಗಾಣಿ ಗ್ಲಾಸು ಅಥವಾ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಗ್ಲಾಸು ಅಥವಾ ಗಾಜಿನ ಗ್ಲಾಸ್ಗಳು ಬರ್ತಾವಲ್ಲ, ಅದರಲ್ಲಿ ಉಪ್ಪನ್ನು ತುಂಬಿಸಿ ಅದನ್ನು ಪ್ರತಿ ಸೋಮವಾರಕ್ಕೊಮ್ಮೆ ನಿಮ್ಮನೆ ಹಾಲಿರುತ್ತಲ್ಲ ಅದರ ಮೂಲೆಯಲ್ಲಿ ಇಡಬೇಕು. ನಂತರ ಒಂದು ಬೆಡ್ರೂಮ್ ಮೂಲೆಯಲ್ಲಿ ಇದನ್ನು ಇಡಬೇಕು. ಇದರಿಂದ ಏನು ಉಪಯೋಗಪ್ಪ ಅಂದರೆ, ನಮ್ಮ ಮನೆ ಅಂದಮೇಲೆ ಸಹಜ ಯಾರಾದರೂ ಬರೋರು ಹೋಗೋರು ಇದ್ದೇ ಇರ್ತಾರೆ. ಅವರು ಬಂದಾದಮೇಲೆ ಒಂದು ರೀತಿ ಎಲ್ಲರದ್ದು ಒಂದೇ ರೀತಿ ಗುಣ ಇರಲ್ಲ. ಮೀನ್ಸ್ ನಾನು ಎಲ್ಲ ಬರೋರೆಲ್ಲ ಕೆಟ್ಟೋರಂತ ಹೇಳಲ್ಲ, ಅವ್ರು ಅನ್ಬೇಕಂತನೂ ಅನ್ನೋಲ್ಲ. ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಏನಾದರೂ ಒಂದು ನಮಗೆ ದೃಷ್ಟಿ ಬೀಳೋದು ಮನೆಯಲ್ಲಿ, ಇಲ್ಲಾಂದರೆ ಏನಾದರೂ ಕೆಟ್ಟ ಎನರ್ಜಿ ಅವ್ರ ಕಡೆಯಿಂದ ನಮ್ಮ ಮನೆಯಲ್ಲಿ ನಿಲ್ಲೋದು, ಈ ರೀತಿ ಆಗೋದನ್ನು ಈ ಉಪ್ಪು ತಡೆಯುತ್ತೆ. ಸೊ ಉಪ್ಪು ಮೂಲೆಯಲ್ಲಿ ಇಡೋದ್ರಿಂದ ತುಂಬಾ ಉಪಯುಕ್ತ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ಗಂಡ ಹೆಂಡತಿ ಕಲಹ, ಮತ್ತು ತಾಯಿ ಮಕ್ಕಳ ಮಧ್ಯೆ ಬರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೀನ್ಸ್ ಮಕ್ಕಳು ಒಂದು ಏಜಿನ ಮಕ್ಕಳಿರ್ತಾರೆ, ಅವ್ರಿಗೆ ಏನೋ ಒಂಥರ ಸಿಟ್ಟು ಜಾಸ್ತಿ ಇರುತ್ತೆ. ಅಂಥ ಮಕ್ಕಳಿಗೆಲ್ಲ ಸಿಟ್ಟು ಕಂಟ್ರೋಲ್ ಆಗೋದು. ಮನೆಯಲ್ಲಿ ಗಂಡ ಹೊರಗೆ ಹೋಗಿ ಬಂದಿರ್ತಾನೆ, ಆ ಟೈಮಲ್ಲಿ ಮನೆ ಹೊರಗಿನ ಅವರ ಒತ್ತಡನ ಹೆಂಡತಿ ಮೇಲೆ ಹಾಕ್ತಾರೆ. ಮೀನ್ಸ್ ಮಾಡಬೇಕಂತ ಮಾಡಲ್ಲ, ಕೆಲಸ ಅವ್ರ ಒತ್ತಡ ರೀತಿ ಹಂಗಿರುತ್ತೆ. ಆವಾಗ ಮನಸ್ತಾಪಗಳು ಆಗುತ್ತೆ. ಈ ರೀತಿ ಆಗದೇ ಇರಬೇಕು ಅಂದರೆ ಮನೆಯಲ್ಲಿ ನೀವು ಈ ರೀತಿ ವಾರಕ್ಕೊಂದು ಸಲ ಮನೆಯಲ್ಲಿ ಹಾಲ್ನಲ್ಲಿ ಉಪ್ಪು ಮತ್ತು ಬೆಡ್ರೂಮಲ್ಲಿ, ನಿಮ್ಮಲ್ಲಿ 2 ಬೆಡ್ರೂಮ್ ಇದ್ದರೆ 2 ಬೆಡ್ರೂಮ್ ಮೂಲೆಯಲ್ಲೂ ಇಡಿ. ಎಲ್ಲೆಲ್ಲಿ ನೀವು ಮನೆಯಲ್ಲಿ ಯಾವ್ಯಾವ ಜಾಗದಲ್ಲಿ ಜಾಸ್ತಿ ವಾಸ ಮಾಡ್ತೀರಾ ಆ ಜಾಗದಲ್ಲಿ ಈ ಉಪ್ಪನ್ನು ಗ್ಲಾಸಿಗೆ ಹಾಕಿ ಇಡಿ. ಅದನ್ನು ಪ್ರತಿ ಸೋಮವಾರಕ್ಕೊಮ್ಮೆ ಇಡಿ. ಮತ್ತು ನೆಕ್ಸ್ಟ್ ಸೋಮವಾರ ಆ ಉಪ್ಪನ್ನು ಸಿಂಕ್ನಲ್ಲಿ ಹಾಕಿ ನೀರು ಹಾಕಿ ಕರಗಿಸಿ ಬಿಟ್ಬಿಡಿ, ಹೋಗುತ್ತೆ. ಮತ್ತು ಪಿಂಗಾಣಿ ಗ್ಲಾಸು ಅಥವಾ ಗ್ಲಾಸು ಲೋಟ ಏನಾದರೂ ನೀವು ಇಟ್ಟಿದ್ರೆ ಸ್ಟೀಲ್ ಬಳಸಬೇಡಿ, ಅದನ್ನು ತೊಳೆದು ಒರೆಸ್ಬಿಟ್ಟು ಮತ್ತು ಹೊಸ ಉಪ್ಪನ್ನು ಹಾಕಿ ತುಂಬಿ ಇಡೋದ್ರಿಂದ ತುಂಬ ಉಪಯುಕ್ತ. ಇದು ನನ್ನ ಅನುಭವಕ್ಕೆ ಬಂದಿದೆ. ನಾನು ಇದನ್ನು 3 ವರ್ಷದಿಂದ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಏನೋ ಒಂದು ರೀತಿ ಎಲ್ಲರ ಮನೆಯಲ್ಲೂ ಜಗಳ, ಮನಸ್ತಾಪಗಳು, ಅದು ಇದು ಎಲ್ಲರ ಮನೆಯಲ್ಲೂ ಇರುತ್ತವೆ. ನಮ್ಮ ಮನೆಯಲ್ಲೂ ಅಂತಲ್ಲ, ಇನ್ನೊಬ್ಬರ ಮನೆಯಲ್ಲೂ ಅಂತಲ್ಲ, ಬಂದೇ ಬರ್ತವೆ. ಅವು ಕಡಿಮೆ ಆಗ್ತವೆ ಮತ್ತು ಸುಧಾರಿಸ್ತವೆ. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಇದನ್ನು ಭಾಳ ನನ್ನ ಅನುಭವಕ್ಕೆ ಬಂದಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಟಿಪ್ಸ್ ನಿಮಗೆಲ್ಲ ಉಪಯೋಗ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ.
ದಯವಿಟ್ಟು ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ. ನೋಡಿ ಬಟ್ಟೆಗಳು ರಾಶಿ, ಅಂದರೆ ಒಂದು 2 ದಿವಸಕ್ಕೆ 3 ದಿವಸ ಆಗಿತ್ತು ನಾನು ಬಟ್ಟೆ ಒಗಿಲಾರ್ದೇ. ಸೊ ಎಲ್ಲ ಒಂದೇ ಸಲ ಒಗೆದಿದ್ದೆ. ಮಗನ ಒಂದು ಸ್ವಲ್ಪ ಭಾಳ ಇದ್ದವು. ಅವನು ಮೈನಿಂಗ್ ಮೈನಿಂಗ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದ್ರಿಂದ, ಅದು ಜಿಂದಾಲು. ಸೊ ಅಲ್ಲಿ ಸ್ವಲ್ಪ ಮಣ್ಣು ರೀತಿ ಕೆಂಪು ಮಣ್ಣು ಜಾಸ್ತಿ ಬಟ್ಟೆ. ಅವನು ಅಲ್ಲಿ ಒಬ್ಬನಿಗೆ ತೊಳ್ಕೊಳಕ್ಕೆ ಸರಿ ಹೋಗೋದಿಲ್ಲ. ಅವ್ನು 15 ದಿವ್ಸಕ್ಕೊಂದು ಸಲ ಮನೆಗೆ ಬಂದಾಗ ಆ ಬಟ್ಟೆ ತೊಗೊಂಡು ಬಂದಿರ್ತಾನೆ. ನಾನೆಲ್ಲ ತೊಳೆದಿರ್ತೀನಿ. ತೊಳೆದು ಅವನಿಗೆಲ್ಲ ರೆಡಿ ಮಾಡಿ ಕೊಟ್ಟಿರ್ತೀನಿ. ಮತ್ತು ವಾರ 10 ದಿವಸ ಬಿಟ್ಟು ಬಂದು ಮತ್ತೆ ಒಗೆಸ್ಕೊಂಡು ಹೋಗ್ತಿರ್ತಾನೆ. ನನ್ನ ಮಗ ಸಣ್ಣ ವಯಸ್ಸಿಗೆ ದುಡಿಯೋದು ಕಲ್ತಿದ್ದಾನೆ. ಅದು ನನಗೆ ತುಂಬ ಹೆಮ್ಮೆ ಇದೆ. ಅವನು ಮೆಕ್ಯಾನಿಕ್ ಡಿಪ್ಲೊಮೊ ಮಾಡ್ದ. ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡು ಅಂದ್ರೆ ಒಲ್ಲೆ ಅಂತ ಹೇಳಿ ತಾನೇ ಒಂದು ಸ್ವತಃ ಜಿಂದಾಲ್ ಫ್ಯಾಕ್ಟ್ರಿಲಿ ಕೆಲಸ ಹುಡುಕೊಂಡು ಸುಮಾರು 4 ವರ್ಷ ಆಯ್ತು ನನ್ನ ಮಗ ಕೆಲಸ ಮಾಡಕತ್ತಿ. ಅವನು ಒಂದು 21 ವರ್ಷದಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಈಗ 24 ಹೋಗಿ 25ರಲ್ಲಿ ನಡೀತಾ ಇದೆ ಅವನಿಗೆ. ಏನೋ ಹೆಮ್ಮೆ ಅವರಪ್ಪನಿಗೆ ಆಸರ ಆಗೋದಕ್ಕೆ ಅಂತ ಅವನಿಗೆ ಅನ್ನಿಸ್ತು. ಓದೋಕ್ಕೆ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾವು ಓದು ಅಂತ ಹೇಳಿದ್ವಿ. ಹಾಗಾಗಿ ಅವನು ಆವಾಗಲಿಂದನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಹೀಗೆ ಆಯಿತು ನೋಡಿ. ಟವಲ್ಗಳು ಅವನು ಒಗೆದಿಟ್ಟಿದ್ದೆ, ಅವನೊಂದು ಕಡೆ ಮಡಚಿ ಇಟ್ಟೆ. ಬನಿಯನ್ಗಳು, ಡ್ರಾಯರು ಮತ್ತು ಟರ್ಕಿ ಟವಲ್ಲು, ಅದೊಂದು ಸ್ವಲ್ಪ ದಪ್ಪ ಇರ್ತವೆ ಟರ್ಕಿ ಟವಲ್ಲು. ಈ ಮಳೆಗಾಲದಲ್ಲಿ ಅವನು ಒಗೆದ್ಬಿಟ್ರಂತೂ ಒಣಗಿಸೋದು ಭಾಳ ಕಷ್ಟ. ಅವನ ಒಂದು ಸ್ವಲ್ಪ ನೈಟ್ ಪ್ಯಾಂಟು, ಟೀ ಶರ್ಟು ಇಲ್ಲಿ ಬಂದಾಗ ಅವನ ಫ್ರೆಂಡ್ ಹತ್ರ ಹೋದಾಗ ಬಳಸಿರ್ತಾನೆ. ಅವನ್ನೆಲ್ಲವನ್ನು ಒಗೆದು ರೆಡಿ ಮಾಡಿ ಜೋಡಿಸಿ ಇಟ್ಟೆ. ಕಂಟಿನ್ಯೂ ಒಂದು 3-4 ದಿವಸ ಓಡಾಡ್ದ. ಯಾಕೋ ಈಗ ಬಂದಿಲ್ಲ ಅವನು. 3 ದಿವಸ ಆಯಿತು. ಇಲ್ಲಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಬರ್ತೀನಿ ವೀಕೆಂಡ್ ಇದ್ದಾಗ ಅಂತ ಹೇಳಿದ್ದಾನೆ. ಮತ್ತೆ ಬರ್ತಾನೆ. ಏನೋ ಮಕ್ಕಳು ಮನೆಗೆ ಓಡಾಡ್ಕೊತ ಇದ್ದಾಗ ಅವರಿಗೆ ಅಂತಲೇ ನಾವು ಮಾಡೋ ಕೆಲಸ, ಅವರಿಗಂತಲೇ ಇಷ್ಟವಾದ ಅಡುಗೆ, ಮತ್ತು ಅವರು ಎಲ್ಲ ಬಟ್ಟೆ ತೊಳೆದು ಸ್ವಚ್ಛವಾಗಿಡೋದು ಏನೋ ತಾಯಂದ್ರಿಗೆ ಖುಷಿ. ಹೀಗೆ ನಾನು ನೈಟಿ, ಪೆಟಿಕೋಟು ಎಲ್ಲವನ್ನು ತೊಳೆದು ಒಣಗಿಸಿ ಮಡಚಿಟ್ಕೊಂಡು ನಾನಿವತ್ತು ನಿಮಗೊಂದು ಅಲಸಂದಿ ಕಾಳಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಆಲ್ಮೋಸ್ಟ್ ನಮ್ಮ ಭಾಗದವ್ರಿಗೆ ಈ ಅಲಸಂದಿ ಕಾಳು ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ. ನೋಡಿ, ಅಲಸಂದಿ ಕಾಳನ್ನ ನೆನೆಸ್ಬಿಟ್ಟು ಬೇಯಿಸಿದರೆ ಸ್ವಲ್ಪ ಬೇಗ ಬೇಯುತ್ತೆ. ನಾನು ನೆನೆಸೋದು ಮರ್ತಿದ್ದೆ. ಹಾಗಾಗಿ ಅಲಸಂದಿ ಕಾಳನ್ನ ಹಂಗೆ ಡೈರೆಕ್ಟ್ ಒಣ ಕಾಳನ್ನ ತೊಳೆದು ಒಂದು 6-7 ವಿಜಿಲ್ ಮಾಡಿಸಿದೆ. 7 ಒಂದು 8 ವಿಜಿಲ್ಲೇ ಹಾಕ್ಸಿದೆ. ಇದನ್ನು ಸ್ವಲ್ಪ ಇದು ಗಟ್ಟಿ ಜಾಸ್ತಿ, ಮೆತ್ತಗಾಗೋದು ಕಡಿಮೆ. ಹಂಗಾಗಿ ಸ್ವಲ್ಪ 7-8 ವಿಜಿಲ್ ಮಾಡಿಸಿದೆ. ಚೆನ್ನಾಗಿ ಮೆತ್ತಗೆ ಬೆಂದಿತ್ತು. ಕೈಯಿಂದ ಹಿಚ್ಕಿದ್ರೆ ಮೆತ್ತಗಾಗಬೇಕು, ಆ ರೀತಿ ಆಗಬೇಕು ಅಲಸಂದಿ ಕಾಳು. ಆವಾಗಲೇ ಅಲಸಂದಿ ಕಾಳು ಪಲ್ಯ ರುಚಿ ಬರೋದು. ಅದಕ್ಕೆ ಬೇಕಾಗಿರೋ ತರಕಾರಿನ ಹೆಚ್ಚಿಟ್ಕೊಂಡೆ. ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ನಾನು ಅಲಸಂದಿ ಕಾಳು ಪಲ್ಯ ಮಾಡಿದ್ದೀನಿ. ನೀವು ಮಾಡಿ ನೋಡಿ. ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹಾಕಿ ಭಾಳ ಚೆನ್ನಾಗಿ ಬರುತ್ತೆ. ಸೊಪ್ಪುಗಳನ್ನ ಜಾಸ್ತಿ ಊಟ ಮಾಡಬೇಕು. ಈ ಪಲ್ಯ ಮಾಡುವಾಗ ನಮ್ಮ ಮನೆಗೆ ಕೋತಿರಾಯ ಬಂದಿದ್ದ. ಅವನಿಗೆ ಕೊಡೋದಕ್ಕೆ ಹಣ್ಣೆಲ್ಲ ಖಾಲಿ ಆಗಿದ್ವು. ಪಾಪ ಅವನಿಗೆ ಹಾಯ್ ಹೇಳಿ ಕಳಿಸಿದೆ. ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ಕೊಟ್ಟೆ. ಅವನಿಗೆ ಹಣ್ಣುಗಳು ಬೇಕು. ಹಣ್ಣುಗಳು ಇದ್ದರೆ ತುಂಬ ಖುಷಿಯಿಂದ ಇಸ್ಕೊಂಡು ಹೋಗ್ತಾನೆ. ಹಣ್ಣು ಖಾಲಿ ಆಗಿತ್ತು. ಅವನಿಗಂತಲೇ ನಮ್ಮ ಮನೆಯವ್ರು ಹಣ್ಣು ತಂದಿಡ್ತಾರೆ. ನೋಡಿ, ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಚಟಪಟ ಸಿಡಿಸಿ, ಈರುಳ್ಳಿ ಎಲ್ಲ ಬೇಯಿಸಿ, ಟೊಮೊಟೊ ಬೇಯಿಸಿ, ಅವೆಲ್ಲ ಮೆತ್ತಗಾದ್ಮೇಲೆ ಒಂದು ಬಟ್ಲಷ್ಟು ಪಾಲಕ್ ಸೊಪ್ಪಿತ್ತು, ಅದನ್ನ ತೊಳೆದು ಸಣ್ಣ ಕಟ್ ಮಾಡಿ ಹಾಕಿದೆ. ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಅಲಸಂದಿ ಕಾಳನ್ನ ಇದಕ್ಕೆ ಸುರಬೇಕು. ಅಲಸಂದಿ ಕಾಳು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಜೀರ್ಣ ಆಗೋದು ಕಡಿಮೆ ಅಲಸಂದಿ ಕಾಳು. ಅದು ಸ್ವಲ್ಪ ಆರೋಗ್ಯಭರಿತ. ಯಾವುದು ಜೀರ್ಣ ಆಗೋದು ಲೇಟ್ ಆಗುತ್ತೋ ಅದು ಆರೋಗ್ಯಕ್ಕೆ ಒಳ್ಳೆಯದಂತಲೇ ನಾವು ತಿಳ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಬೇಯಿಸಿ ಇದನ್ನು ಪಲ್ಯ ಮಾಡುವಾಗ ಇದಕ್ಕೆ ಹಿಂಗೆ ಹಾಕಿಬಿಟ್ರೆ ಸ್ವಲ್ಪ ಜೀರ್ಣಶಕ್ತಿ ಜಾಸ್ತಿ ಇನ್ಗ್ರೀಡ್ ಆಗುತ್ತೆ. ಹೀಗೆ ಅಲಸಂದಿ ಕಾಳನ್ನೆಲ್ಲ ತರಕಾರಿ ಒಳಗೆ ಸುರುವಿದೆ. ಉಪ್ಪು ಹಾಕಿದೆ, ಸ್ವಲ್ಪ ಅರಿಶಿನ ಹಾಕಿದೆ, ಮನೆಯಲ್ಲಿ ಮಾಡಿಟ್ಕೊಂಡಿರೋ ಮಸಾಲೆ ಪೌಡ್ರ್ ಇತ್ತು ಅದನ್ನು ಹಾಕಿದೆ, ಸ್ವಲ್ಪ ಬೆಲ್ಲ ಹಾಕಿದೆ, ಒಂದಿಷ್ಟು ಹುಣಸೆ ರಸನೂ ಹಾಕಿದೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು, ಚೆನ್ನಾಗಿ ಹೊಂದ್ಕೊಳೋವರೆಗೂ. ಆಲ್ರೆಡಿ ಅಲಸಂದಿ ಕಾಳು ಹೆಂಗಿದ್ರು ಬೆಂದಿರ್ತಾವಲ್ಲ, ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ರೆ
ಪಲ್ಯ ರೆಡಿ ಆಗುತ್ತೆ. ಹೀಗೆ ನೋಡಿ ಅಲಸಂದೆ ಕಾಳು ಪಲ್ಯ. ನಮ್ಮ ಕಡೆ ಈ ಅಲಸಂದೆ ಕಾಳು, ಮಡಿಕೆ ಕಾಳು, ಹೆಸರು ಕಾಳು ಇವನ್ನ ಬೆಳೆಯೋದು ಜಾಸ್ತಿ, ಇದನ್ನ ಊಟ ಮಾಡೋದು ಜಾಸ್ತಿ. ನಮ್ಮ ಕಡೆಕಿನ್ನೂ ಹೊಳೆ ಸೈಡು ಅಂತ ಹೇಳ್ತೀವಲ್ಲ ನಾವು, ಹೊಳೆ ಹತ್ರ ಇರೋವಂಥ ಹೊಲಗಳು ನಮ್ಮದು ಕಡಿಮೆ. ನಮ್ಮ ಮಧ್ಯ ಕರ್ನಾಟಕದಲ್ಲಿ ಹೊಳೆ ಅಂತ ಅಂದರೆ ನಮ್ಮ ಕೂಡ್ಲಿಗಿ, ಕೊಟ್ಟೂರು ಭಾಗದಲ್ಲಿ ಕಡಿಮೆ. ನೋಡಿ ಬಿಳಿ ಕೂದಲಾಗಿದೆ ತಲೆಯಲ್ಲಿ. ಹೀಗೆ ಅಲಸಂದೆ ಕಾಳು ಪಲ್ಯ ಮಾಡಿಬಿಟ್ಟು ನಾನು ಸಾರು ಮಾಡೋದಕ್ಕೆ ಟೊಮೊಟೊ ಹಣ್ಣು ಮತ್ತು ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೆ. ಈ ಮಸಿಗೆ ಗುಂಡಿಂದ ಚೆನ್ನಾಗಿ ಮಸಿಬೇಕು. ನಮ್ಮ ಮನೆಯವ್ರು ಪ್ರತಿ ಸಲ ಸಾರು ಮಾಡುವಾಗ ಹೇಳ್ತಿರ್ತಾರೆ, ನೀನು ತರಕಾರಿ ಬೇಳೆ ಸಾರಿನಲ್ಲಿ ಏನೂ ಸಿಗಬಾರ್ದು, ತಿಳಿ ಸಾರು ರೀತಿ ಮಾಡಬೇಕು, ಮಸಿಗೆ ಗುಂಡಿಂದ ಚೆನ್ನಾಗಿ ಮಸಿಬೇಕು. ನಮ್ಮವ್ವ ಮಸಿತಾ ಇದ್ಲು, ಅದರಿಂದ ಹೆಂಗಿರ್ತಿತ್ತು ಸಾರು ರುಚಿ ಅಂತ ಹೇಳ್ತಿದ್ರು. ಸೊ ಅವರು ಆ ಮಸಿಗೆ ಗುಂಡನ್ನ ನನಗೆ ಮೈಸೂರಿಗೆ ಹೋದಾಗ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಕಟ್ಟಿಗೆ ಸಾಮಾನು ಸಿಗ್ತಾವಲ್ಲ, ಅಲ್ಲಿ ಖುದ್ದಾಗಿ ನಿಂತು ಆ ಮಸಿಗೆ ಗುಂಡನ್ನ ಕೊಡಿಸಿದ್ರು ಅವರು. ಅವರಿಗೆ ಈ ರೀತಿ ಹಳೆ ಅಡುಗೆಗಳು, ಹಳೆ ಮನೆಯಲ್ಲಿ ಹಳೆ ಅಡುಗೆ ಸಾಮಾನುಗಳು ಎಲ್ಲ ಇರಬೇಕು. ಹಾಗಾಗಿ ಅವರು ಅದನ್ನ ನನಗೆ ನೆನಪು ಮಾಡಿ ಕೊಡಿಸಿದ್ರು. ಈ ರೀತಿ ತಿಳಿ ಸಾರು ಮಾಡಿದೆ. ಏನೂ ಸೊಪ್ಪು ಹಾಕಿರಲಿಲ್ಲ, ತರಕಾರಿ ಏನೂ ಹಾಕಿರಲಿಲ್ಲ. ಚೂರು ಒಗ್ಗರಣೆ ಕೊಟ್ಟು ಬೇಳೆಯಲ್ಲಿರೋ ಕಟ್ಟೆಲ್ಲ ಸುರುವಿ, ಟೊಮೊಟೊ ಹಣ್ಣನ್ನು ಬೇಳೆನೂ ಮಸಿಗೆ ಗುಂಡಿಂದ ಚೆನ್ನಾಗಿ ಮಸ್ತು ಆ ಪಾತ್ರೆಗೆ ಸುರುವಿ, ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಬೆಲ್ಲ, ಹುಳಿ, ಮಸಾಲ ಪೌಡ್ರು ಹಾಕಿ ಕುದಿಸಿಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಈ ರೀತಿ ತಿಳಿ ಸಾರು ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ವಾರದಲ್ಲಿ 2 ಸಲ ಇದನ್ನು ಮಾಡಲೇಬೇಕು ನಾನು. ಒಟ್ಟಿನಲ್ಲಿ ಅವರಿಗೆ ಸಾಂಬಾರು ಅಂದರೆ ಇಷ್ಟ. ನಮ್ಮ ಮನೆಯವ್ರಿಗೆ ಸಾಂಬಾರು ಇರಲೇಬೇಕು ದಿನ ಊಟಕ್ಕೆ. ಅನ್ನನೂ ಮಾಡೋಕೆ ಇಟ್ಟಿದ್ದೆ, ಸಾರು ಕುದೀತಾ ಇತ್ತು, ಎರಡೂ ಆಗ್ತಾಯಿದ್ವು. ಇದ್ರ ನಡುವೆ ಜೋಳದ ರೊಟ್ಟಿ ಮಾಡಿದೆ. ಅಲಸಂದೆ ಕಾಳು ಪಲ್ಯ ಮಾಡಿದ್ನಲ್ಲ, ಅದಕ್ಕೆ ರೊಟ್ಟಿ ಮಾಡಬೇಕು. ರೊಟ್ಟಿನೇ ಒಳ್ಳೆ ಕಾಂಬಿನೇಷನ್ ಅದಕ್ಕೆ. ನಮ್ಮ ಮನೆಯವರು ಸ್ವಲ್ಪ ಮೆತ್ತಗಿರೋ ರೊಟ್ಟಿನ ಬೇಯಿಸ್ತಾರೆ. ರೊಟ್ಟಿ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ದಪ್ಪನಾಗಿ ಸುಟ್ಕೊಳ್ಳಿ. ಇದು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಜಿಗಿ ಮಾಡಿಕೊಂಡು ರೊಟ್ಟಿನ ನಾದ್ಕೋಬೇಕು, ಹಿಟ್ಟನ್ನ. ರೊಟ್ಟಿ ತಟ್ಟಬೇಕು, ಸ್ವಲ್ಪ ದಪ್ಪ ಇರಬೇಕು. ಹಾಗಾಗಿ ಆವಾಗ ಅದು ಮೆತ್ತಗಾಗುತ್ತೆ ರೊಟ್ಟಿ. ಈ ಟಿಪ್ಸ್ ಎಲ್ಲರೂ ನೆನಪಿರಲಿ. ಭಾಳ ತೆಳ್ಳ ಸುಟ್ಟರೆ ರೊಟ್ಟಿ ಮೆತ್ತಗಾಗಲ್ಲ, ಅದು ಒಂಥರ ಚಪಾತಿ ಟೇಸ್ಟಿಗೆ ಬರುತ್ತೆ. ಹಿಂಗೆ ದಪ್ಪನಾಗಿ ಸುಟ್ಟರೆ ಮೆತ್ತಗಾಗುತ್ತೆ ರೊಟ್ಟಿ. ಈ ಬಟ್ಟೆಯಿಂದ ಈ ರೀತಿ ಒತ್ತಿದರೆ ಇನ್ನೂ ಮೆತ್ತಗಾಗುತ್ತೆ. ಹೀಗೆ ರೊಟ್ಟಿ ಆದವು. ಅವರು ಊಟಕ್ಕೆ ಬಂದರು. ಅಲಸಂದೆ ಕಾಳು ಪಲ್ಯ, ರೊಟ್ಟಿ, ಅನ್ನ, ಸಾರು ಊಟ ಇವತ್ತು ಮಧ್ಯಾಹ್ನ. ನಾನು ಪರಮಾತ್ಮ ಪಿಕ್ಚರ್ ನೋಡ್ತಾನೆ, ನಾನು ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಬಂದೆ. ಎಲ್ಲರೂ ಹೀಗೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.